ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ವೈಕುಂಠ ಏಕಾದಶಿ ಪ್ರತಿ ವರ್ಷ ನಡೀತಾ ಇದೆ. ಈ ವರ್ಷ ಇನ್ನೂ ಅದ್ದೂರಿಯಾಗಿ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ ಭಕ್ತ ಮಂಡಳಿ, ಅಂದ್ರೆ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು. ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಸ್ನೇಹಿತರೆ, ಕನಕಪುರ ಹಾಗೆ ರಾಮನಗರ ಹೆದ್ದಾರಿಯಲ್ಲಿರುವಂತಹ ಚಿಕ್ಕಮುದುವಾಡಿ ಗ್ರಾಮದಲ್ಲಿರುವಂತಹ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ವಿಷ್ಣುವಿನ 10 ಅವತಾರಗಳು ಹೇಗಿವೆ ಎಂಬುದನ್ನು ತೋರಿಸಿದ್ದಾರೆ ಸ್ನೇಹಿತರೆ. ಅದೆಲ್ಲ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೀಗೆ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಸಹ ಮಾಡಿ ಸ್ನೇಹಿತರೆ. ನಮಸ್ಕಾರ. ಚಿಕ್ಕಮುದುವಾಡಿ ಗ್ರಾಮ ಇದು, ನರಸಿಂಹಸ್ವಾಮಿ ದೇವಾಲಯ. ಈ ವೈಕುಂಠ ಏಕಾದಶಿಯ ಪ್ರಯುಕ್ತ ಇಲ್ಲಿ ಮಹಾವಿಷ್ಣುವಿನ 10 ಅವತಾರಗಳನ್ನ ತೋರಿಸ್ತೀನಿ ನೋಡಿ. ಒಂದೊಂದೇ ಅವತಾರ. ಇದು ಮತ್ಸ್ಯ ಅವತಾರ, ಎರಡನೇದು ಕೂರ್ಮ ಅವತಾರ, ಮೂರನೇದು ವರಹ ಅವತಾರ, ಶ್ರೀ ನರಸಿಂಹನ ಅವತಾರ, ಶ್ರೀ ವಾಮನ ಅವತಾರ, ಬಲಿ ಚಕ್ರವರ್ತಿಯನ್ನ ಪಾತಾಳಕ್ಕೆ ತುಳಿದ ವಾಮನ ಅವತಾರ. ಇದು ಶ್ರೀ ಪರಶುರಾಮನ ಅವತಾರ, ಶ್ರೀರಾಮನ ಅವತಾರ, ಶ್ರೀರಾಮಚಂದ್ರ ಶ್ರೀರಾಮನ ಅವತಾರ, ಶ್ರೀ ಬಲರಾಮನ ಅವತಾರ, ಶ್ರೀಕೃಷ್ಣನ ಅವತಾರ. ಲಾಸ್ಟ್ 10ನೇದು ಕಲ್ಕಿ ಅವತಾರ, ಶ್ರೀ ಕಲ್ಕಿ ಅವತಾರ. ಇದು ದಶಾವತಾರ, ಮಹಾವಿಷ್ಣುವಿನ ದಶಾವತಾರ. ಗೋವಿಂದ ಗೋವಿಂದ. ಕನಕಪುರ ತಾಲೂಕು ರಾಮನಗರ ಜಿಲ್ಲೆಯಲ್ಲಿರುವಂತ ಸಿಂಹಾಚಲ ಕ್ಷೇತ್ರ ಇದು. ಇದಕ್ಕೆ ಸುಮಾರು 400ರಿಂದ 500 ವರ್ಷದ ಇತಿಹಾಸ ಇದೆ. ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ದೂರದ 1 ಕಿಲೋಮೀಟರ್ ದೂರದಲ್ಲಿ ಒಂದು ಬೆಟ್ಟ ಇದೆ, ನರಸಿಂಹಸ್ವಾಮಿ ಬೆಟ್ಟ ಅಂತ. ಅದು ಇವಾಗ ಒಳ್ಳೆ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ. ಆಮೇಲೆ ಊರೊಳಗಡೆ ದೇವರು ನೆಲೆಸಿರೋದು. ಹೌದು, ತುಂಬಾ ಪ್ರಸಿದ್ಧ ಇತಿಹಾಸ ಉಳ್ಳ ಬೆಟ್ಟ ಇದು. ಒಳ್ಳೆ ಬೆಟ್ಟದ ಮೇಲೆ 2 ಕೊಳ ಇದೆ, ಮತ್ತೆ ಮೇಲ್ಗಡೆ ಒಂದು ಗಡ್ಗಂಬ ಎಲ್ಲ ಇದೆ. ಇವತ್ತು ಶ್ರಾವಣದಲ್ಲಿ ಜನ ಬಂದು ಇಲ್ಲಿ ಶ್ರಾವಣ ಶನಿವಾರದ ದಿವಸ ಅವರು ಹರಕೆಯನ್ನು ತೀರ್ಸ್ಕೊಂಡು ಮರಿ ಅದು ಇದು ತಗೊಂಡ್ಬಂದು, ಕೋಳಿ ಇದೆಲ್ಲ ತಗೊಂಡ್ಬಂದು ಅವ್ರ ಹರಕೆ ತೀರ್ಸ್ಕೊಂಡು ಮನೆ ಮಠ ಇವರು ಸಂಬಂಧಿಕರನ್ನೆಲ್ಲ ಕರೆಸಿ ಒಂದು ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ. ಹಿಂದಿನ ಕಾಲದಿಂದ ಇದು ನಡ್ಕೊಂಡ್ ಬಂದ್ಬಿಟ್ಟಿದೆ. ಶ್ರಾವಣದಲ್ಲಿ ಆತರ ಶ್ರಾವಣ ಶನಿವಾರದಲ್ಲೆಲ್ಲ ಚೆನ್ನಾಗಿ ಇದು ಮಾಡ್ತಾ ಇದಾರೆ. ಮತ್ತೆ ಭಕ್ತಾದಿಗಳು ಒಳ್ಳೆ ರೀತಿಲಿ ಸಪೋರ್ಟ್ ಮಾಡ್ತಾ ಇದಾರೆ. ಮತ್ತೆ ಮುಂದಿನ ದಿವಸದಲ್ಲಿ ಇನ್ನೂ ಒಳ್ಳೆ ರೀತಿಲಿ ಭಕ್ತಾದಿಗಳು ಬಂದು ದೇವರ ಅನುಗ್ರಹ ಪಡ್ಕೊಂಡು ಚೆನ್ನಾಗಾಗ್ಲಿ, ಅವ್ರ ಬದುಕು ಚೆನ್ನಾಗಾಗ್ಲಿ ಅಂತ ನಾವು ಆಶಿಸ್ತೀವಿ. ವೈಕುಂಠ ಏಕಾದಶಿ ಪ್ರತಿ ವರ್ಷ ನಡೀತಾ ಇದೆ. ಈ ವರ್ಷ ಇನ್ನೂ ಅದ್ದೂರಿಯಾಗಿ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ ಭಕ್ತ ಮಂಡಳಿ, ಅಂದ್ರೆ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು, ನಮ್ಮ ಊರಿನ ಗ್ರಾಮಸ್ಥರು, ಕೆಲವರು ದಾನಿಗಳು, ಇಂಥವ್ರಿಂದ ನಡೀತಾ ಇದೆ ಮೇನ್ ಆಗಿ.
ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಉಗ್ರಂ ವೀರಂ ಮಹಾವಿಷ್ಣಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯೋಃ ನಮಾಮ್ಯಹಂ. ಶ್ರೀರಂಗಮಂಗಳ ಕರುಣಾನಿವಾಸಂ ಶ್ರೀ ವೆಂಕಟಾದ್ರಿ ಶಿಖಲಾಯ ಕಾಲಮೇಘಂ ಶ್ರೀಹಸ್ತಿಶೈಲ ಪಾರಿಜಾತಂ ಶ್ರಿಯಂ ನಮಾಮಿ ಯದುಕುಲ ಶೈಲದ್ವೀಪಂ. ಚಿಕ್ಕಮುದ್ವಾಡಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ಸಿಂಹಾಚಲ ಕ್ಷೇತ್ರ ಎಂಬ ಪ್ರಸಿದ್ಧವಾಗಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ಸ್ವಾಮಿಯವರಿಗೆ ಪ್ರಾಪ್ತ ಕಾಲದಲ್ಲಿ ಪಂಚಾಮೃತ ಅಭಿಷೇಕ, ಪ್ರಾಕಾರೋತ್ಸವ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಈ ದಿನ ನಡೆಯಿತು. ಹಾಗೂ ಹೆಚ್ಚಿನ ಸಂಖ್ಯೆ ಭಕ್ತಾದಿಗಳು, ಚಿಕ್ಕಮುದ್ವಾಡಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಬಂದು ಸ್ವಾಮಿಯವರ ದರ್ಶನ ಪಡೆದು ಪುನೀತರಾಗಿದ್ದಾರೆ.